ವಿದ್ಯಾರ್ಥಿಗಳೇ, ಇವತ್ತು ನಾವು ಭಾರತದ ಸಮಸ್ಯೆಗಳು ಹಾಗೂ ಅವುಗಳ ಪರಿಹಾರೋಪಾಯಗಳು ಅನ್ನುವಂಥ ಅಧ್ಯಾಯದ ಮುಂದುವರಿದ ಭಾಗವನ್ನು ಮುಂದುವರಿಸ್ತಾ ಇದ್ದೀವಿ. ಕಳೆದ ತರಗತಿಗಳಲ್ಲಿ ಭಾರತದ ಸವಾಲುಗಳು ಏನಿದೆ, ಆ ಸವಾಲುಗಳು, ಅದಕ್ಕೆ ಏನೆಲ್ಲ ಪರಿಹಾರಗಳನ್ನು ಹುಡುಕ್ಬೋದು ಅನ್ನುವಂತಹ ಅಂಶಗಳ ಬಗ್ಗೆ ನಾವು ಒಂದೊಂದಾಗಿ ಚರ್ಚೆ ಮಾಡ್ತಾ ಬಂದ್ವಿ. ಹಲವಾರು ವಿಷಯಗಳನ್ನು ತಿಳ್ಕೊಂಡು ಬಂದ್ವಿ. ಈ ತರಗತಿಯಲ್ಲಿ ನಾವು ಬಹುಮುಖ್ಯವಾಗಿ ಸಮಾಜದಲ್ಲಿರುವಂತಹ ತಾರತಮ್ಯ ಹಾಗೂ ಕೋಮುವಾದ ಅನ್ನುವಂತಹ ಎರಡು ಅಂಶಗಳ ಬಗ್ಗೆ ಚರ್ಚೆಯನ್ನು ಮಾಡಿ. ನೋಡಿ ವಿದ್ಯಾರ್ಥಿಗಳೇ, ಸಮಾಜದಲ್ಲಿ ಅಂದರೆ ಭಾರತೀಯ ಸಮಾಜ ಹಲವಾರು ತಾರತಮ್ಯಗಳ ಸಮ್ಮಿಲನ ಅಂತ ಹೇಳ್ತೀವಿ. ಭಾರತೀಯ ಒಂದು ಸಮಾಜ ಯಾವ ರೀತಿ ಇದೆ ಅಂದರೆ ಹಲವಾರು ತಾರತಮ್ಯಗಳ ಒಂದು ಸಮ್ಮಿಲನ. ನಾವು ನೋಡ್ತೀವಿ, ಏನು ಯಾವ್ಯಾವ ರೀತಿಯ ತಾರತಮ್ಯವನ್ನು ನೋಡ್ತೀವಿ. ಲಿಂಗ ತಾರತಮ್ಯ ಅಂದರೆ ಪುರುಷ ಮಹಿಳೆ ಭೇದ ಭಾವ. ಜಾತಿ ತಾರತಮ್ಯ, ಮೇಲ್ಜಾತಿ ಕೆಳಜಾತಿ ಅನ್ನುವಂತಹ ತಾರತಮ್ಯ. ಸ್ಥಳ ತಾರತಮ್ಯ ಅಂದರೆ ಆ ಜಾಗದಲ್ಲಿ ಹುಟ್ಟಿದವನು ಅಥವಾ ಈ ಜಾಗದಲ್ಲಿ ಹುಟ್ಟಿದವನು, ನಮ್ಮದು ಏನು ಪ್ರದೇಶ ಇದು, ನಿಮ್ಮ ಪ್ರದೇಶ ಅದು ಅನ್ನುವಂಥ ತಾರತಮ್ಯ. ಬಣ್ಣದಲ್ಲಿ ತಾರತಮ್ಯ, ಬಿಳಿಯ ಕರಿಯ ಅನ್ನುವಂತಹ ತಾರತಮ್ಯ. ಆರ್ಥಿಕವಾಗಿ ಸದೃಢ, ಆರ್ಥಿಕವಾಗಿ ದುರ್ಬಲ, ಇವರ ನಡುವೆ ತಾರತಮ್ಯ ಅಂದರೆ ಶ್ರೀಮಂತ ಬಡವ ಅನ್ನುವಂತಹ ತಾರತಮ್ಯ ಅಂದರೆ ಆರ್ಥಿಕವಾಗಿ ಅಸಮಾನತೆ. ತಾರತಮ್ಯವನ್ನು ನೋಡುವಂಥದ್ದು. ಬೌದ್ಧಿಕ ತಾರತಮ್ಯ, ಇವನು ಜಾಣ, ಇವನು ದಡ್ಡ ಅನ್ನುವಂತಹ ತಾರತಮ್ಯಗಳು. ಹೀಗೆ ಹಲವಾರು ಸಮಸ್ಯೆಗಳ ಒಂದು ಸಮ್ಮಿಲನ ನಮ್ಮ ಭಾರತೀಯ ಸಮಾಜ. ಇಂತಹ ನಮ್ಮ ಭಾರತೀಯ ಸಮಾಜದಲ್ಲಿ ಬೇರೂರಿರುವಂತಹ ಈ ಒಂದು ಅನಿಷ್ಟಗಳನ್ನು ಹೋಗಲಾಡಿಸಲಿಕ್ಕೆ ನಾವೆಲ್ಲರೂ ಬಹಳ ಪ್ರಯತ್ನ ಪಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ಇವತ್ತಿನ ಈ ತರಗತಿಯಲ್ಲಿ ನಾವು ಬಹುಮುಖ್ಯವಾಗಿ ತಾರತಮ್ಯದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಆಗ್ಬೋದಾ? ತಾರತಮ್ಯ ಯಾವುದರಲ್ಲಿ ತಾರತಮ್ಯ? ಮೊದಲನೇದಾಗಿ ನಾವು ನೋಡ್ತೀವಿ ಸಮಾಜದಲ್ಲಿರುವಂತಹ ಲಿಂಗ ತಾರತಮ್ಯ. ಲಿಂಗ ತಾರತಮ್ಯ ಅಂದ್ರೆ ಏನು? ಲಿಂಗ ತಾರತಮ್ಯ ಅಂದ್ರೆ ಏನು? ಲಿಂಗ ತಾರತಮ್ಯ ಅಂದ್ರೆ ಸಮಾಜದಲ್ಲಿ ಪುರುಷ ಮತ್ತೆ ಮಹಿಳೆಯರು ನಡುವೆ ಇರುವಂತಹ ಅಸಮಾನತೆ. ಪುರುಷ ಮತ್ತೆ ಮಹಿಳೆಯರ ನಡುವೆ ಇರುವಂತಹ ಅಸಮಾನತೆಯನ್ನ ನಾವು ಲಿಂಗ ತಾರತಮ್ಯ ಅಂತ ಕರಿತೀವಿ. ಅರ್ಥ ಆಯ್ತಾ? ಲಿಂಗ ತಾರತಮ್ಯ ಅಂತ ಕರಿತೀವಿ. ನಮ್ಮ ಸಮಾಜ ಹೇಗಿದೆ ಅಂದ್ರೆ ಪ್ರಾಚೀನ ಕಾಲದಿಂದಲೂ ಪುರುಷ ಪ್ರಧಾನವಾಗಿರುವಂತಹ ಸಮಾಜ. ಮಹಿಳೆಯರಿಗೆ ಪುರುಷನಷ್ಟೇ ಸರಿಯಾದಂತಹ ಸ್ಥಾನಮಾನಗಳು ನಮ್ಮ ಸಮಾಜದಲ್ಲಿ ಇಲ್ಲ. ಹಾಗಾಗಿ ಇಲ್ಲಿ ಲಿಂಗ ತಾರತಮ್ಯವನ್ನು ಸ್ಪಷ್ಟವಾಗಿ ನಾವು ನೋಡ್ತೀವಿ. ನಮ್ಮ ಮನೆಗಳಲ್ಲೇ ನೋಡ್ತೀವಿ. ಪುರುಷರಿಗಿರುವಷ್ಟು ಒಂದು ಸ್ವಾತಂತ್ರ್ಯ ನಮ್ಮ ಮನೆಯ ಹೆಣ್ಮಕ್ಕಳಿಗೆ ನಾವು ಕೊಟ್ಟಿರಲ್ಲ. ಗಂಡು ಮಕ್ಕಳಿಗೆ ಕೊಡುವಂತಹ ಒಂದು ಸ್ವಾತಂತ್ರ್ಯ ಏನಿದೆ ಹೆಣ್ಮಕ್ಕಳಿಗೆ ಕೊಡಲ್ಲ. ಹಾಗಾಗಿ ಮಕ್ಕಳೇ, ಈ ಒಂದು ತಾರತಮ್ಯವನ್ನು ನಮ್ಮ ಸಮಾಜದಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸ್ತಾ ಇದ್ದೀವಿ. ಇದನ್ನು ಹೋಗಲಾಡಿಸ್ಬೇಕು. ಯಾವಾಗಲೂ ಮಹಿಳೆ ಮತ್ತು ಪುರುಷರು ಏನಿದ್ದಾರೆ ಸರಿಸಮಾನರು. ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬ ಜೀವಿ ಕೂಡ ಸಮಾನವಾಗಿ ಇರಬೇಕು ಅನ್ನುವಂಥ ಸಮಾನತೆ ಅನ್ನುವಂಥ ತತ್ವ ಏನಿದೆ ಅದರ ಅಡಿಯಲ್ಲಿ ನಾವು ಸಮಾನರಾಗಿ ಬದುಕಬೇಕು. ಇದಕ್ಕಾಗಿ ಸರ್ಕಾರಗಳು ಕೆಲವಾರು ಕಾರ್ಯಕ್ರಮಗಳನ್ನು ಜನರ ನಡುವೆ ತಂದಿದ್ದಾರೆ. ಪುರುಷರು ಮಹಿಳೆಯರ ನಡುವೆ ನಾವು ಆರ್ಥಿಕ ಅಸಮಾನತೆಯನ್ನು ನೋಡ್ತೀವಿ, ಸಾಮಾಜಿಕ ಅಸಮಾನತೆಯನ್ನು ನೋಡ್ತೀವಿ, ರಾಜಕೀಯ ಅಸಮಾನತೆಯನ್ನು ನೋಡ್ತೀವಿ. ಆರ್ಥಿಕವಾಗಿ ಅಂದರೆ ಮಹಿಳೆಯರು ಆರ್ಥಿಕವಾಗಿ ದುರ್ಬಲರಾಗಿರ್ತಾರೆ, ರಾಜಕೀಯವಾಗಿ ದುರ್ಬಲರಾಗಿರ್ತಾರೆ,
ಸಾಮಾಜಿಕವಾಗಿ ಕೂಡ ದುರ್ಬಲರಾಗಿರ್ತಾರೆ. ಸೊ ಇವರ ಒಂದು ಸಬಲೀಕರಣ ಏನಿದೆ ಅದು ಬಹಳ ಮುಖ್ಯ. ಮಹಿಳೆಯರು ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಮಹಿಳೆಯರ ಒಂದು ಸಬಲೀಕರಣ ಮಾಡುವಂತಹ ಒಂದು ಕೆಲಸ ಏನಿದೆ ಮಕ್ಕಳೇ, ಅದು ಬಹಳ ಮುಖ್ಯವಾಗಿರುವಂಥದ್ದು. ಸೊ ಹಾಗಾಗಿ ಈ ಮಹಿಳೆಯರನ್ನ ಸಬಲೀಕರಣ ಮಾಡಲಿಕ್ಕೆ ಭಾರತ ಸರ್ಕಾರ ಹಲವಾರು ಕ್ರಮಗಳನ್ನ ಜಾರಿಗೆ ತಂದಿದೆ. ಅದರಲ್ಲಿ ನಾವು ನೋಡುವಂಥದ್ದು ಯಾವ್ಯಾವುದು ಅಂದರೆ ಮಕ್ಕಳೇ, ಮಹಿಳೆಯರಿಗೆ ಮೊದಲಿಗೆ ಶಿಕ್ಷಣ ನೀಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಪುರುಷರಷ್ಟೇ ಶಾಲೆಗೆ ಹೋಗೋದು, ಅಥವಾ ಗಂಡು ಮಗು ಮಾತ್ರ ಶಾಲೆಗೆ ಹೋಗೋದು, ಹೆಣ್ಮಗು ಮನೆಯಲ್ಲೇ ಇರೋದು, ಇದು ನಮ್ಮ ಪ್ರಾಚೀನ ಭಾರತದ ಪದ್ಧತಿ. ಗಂಡು ಮಕ್ಕಳು ಮಾತ್ರ ಓದಬೇಕು, ಹೆಣ್ಮಕ್ಳು ಓದಂಗಿಲ್ಲ. ಆದರೆ ಇವಾಗ ಹೆಣ್ಮಕ್ಳಿಗೂ ಶಿಕ್ಷಣವನ್ನ ಕೊಡ್ತಾ ಇದೆ. ವಿಶೇಷ ಹೆಣ್ಣುಮಕ್ಕಳ ಶಿಕ್ಷಣವನ್ನ ಕೊಡ್ತಾ ಇದೆ. ಶಿಕ್ಷಣ, ಹೆಣ್ಣು ಮಕ್ಕಳಿಗೆ ಶಿಕ್ಷಣ. ಉದ್ಯೋಗದಲ್ಲಿ ಮೀಸಲಾತಿ. ಹೆಣ್ಣು ಮಕ್ಕಳಿಗೆ ಅಂದ್ರೆ ಮೊದಲು ಗಂಡು ಮಕ್ಕಳು ಮಾತ್ರ ಉದ್ಯೋಗಕ್ಕೆ ಹೋಗಬೇಕು, ಹೆಣ್ಮಕ್ಳು ಮನೆಯಿಂದ ಹೊರಗೆ ಹೋಗಬಾರ್ದು, ಉದ್ಯೋಗ ಮಾಡಬಾರ್ದು ಅನ್ನುವಂತಹ ಒಂದು ಭಾವನೆ ನಮ್ಮ ಸಮಾಜದಲ್ಲಿ ಇತ್ತು. ಆದರೆ ಇವಾಗ ಕಾಲ ಬದಲಾಗಿದೆ. ಪುರುಷನಷ್ಟೇ ಮಹಿಳೆ ಕೂಡ ಉದ್ಯೋಗವನ್ನ ಮಾಡಲಿಕ್ಕೆ ಅಥವಾ ಕೆಲಸಗಳನ್ನ ಮಾಡಲಿಕ್ಕೆ ಸಮರ್ಥಳಾಗಿದ್ದಾಳೆ. ಹಾಗಾಗಿ ಮಕ್ಕಳೇ, ಹೆಣ್ಮಕ್ಳಿಗೆ ಉದ್ಯೋಗದಲ್ಲಿ ಏನು ಕೊಟ್ಟಿದ್ದಾರೆ? ಮೀಸಲಾತಿಯನ್ನ ಕೊಟ್ಟಿದ್ದಾರೆ. ಹೆಣ್ಮಕ್ಳಿಗೆ ಮೀಸಲಾತಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಶೇಕಡ, ಅಂದ್ರೆ ಒಟ್ಟು ಉದ್ಯೋಗದ ಒಂದು 50% ಮಹಿಳೆಯರಿಗೆ ಮೀಸಲಾತಿಯನ್ನ ಕೊಟ್ಟಿದ್ದಾರೆ. ಅದೇ ರೀತಿ ರಾಜಕೀಯವಾಗಿ ಅವರನ್ನ ಸದೃಢ ಮಾಡಲಿಕ್ಕೆ ಭಾರತದ ಸ್ಥಳೀಯ ಸಂಸ್ಥೆಗಳೇನಿದ್ದಾವೆ ಆ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನ ನೀಡಿದ್ದಾರೆ. ಯಾವ ರೀತಿ ಅಂದ್ರೆ 1/3 ಅದಕ್ಕೂ ಕಡಿಮೆ ಇಲ್ಲದಂತೆ, 1/3 ಕಡಿಮೆ ಇಲ್ಲದಂತೆ. ಅಂದ್ರೆ ಇದನ್ನ 3 ಭಾಗ ಮಾಡಿದಾಗ ಅದರಲ್ಲಿ 1 ಭಾಗದಷ್ಟಾದ್ರೂ, ಅದಕ್ಕೆ 1 ಭಾಗಕ್ಕಿಂತ ಕಡಿಮೆ ಇಲ್ಲದಷ್ಟು ಮಹಿಳೆಯರಿಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ಏನು ಕೊಡಬೇಕು? ಮೀಸಲಾತಿಯನ್ನ ಕೊಡಬೇಕು, ಕೊಡ್ತಾ ಇದ್ದೀವಿ. ನಮ್ಮ ಕರ್ನಾಟಕದ ವಿಷಯಕ್ಕೆ ಬಂದಾಗ, ನಾವು ಕರ್ನಾಟಕದ ಸ್ಥಳೀಯ ಸಂಸ್ಥೆಗಳಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗಗಳು ಏನಿದ್ದಾರೆ, ಇವುಗಳಲ್ಲಿ ಮೀಸಲಾತಿಗೆ ಒಳಪಡದೇ ಇರುವಂತಹ ಸ್ಥಾನಗಳೇನಿದೆ ಅವುಗಳಿಗೆ ಪ್ರತಿಶತಃ 50% ಮೀಸಲಾತಿಯನ್ನ ನಮ್ಮ ಕರ್ನಾಟಕ ಸರ್ಕಾರ ನೀಡ್ತಾ ಬರ್ತಿದೆ. ಸೊ ಹೀಗೆ ಸಮಾಜದಲ್ಲಿ ಈ ಲಿಂಗ ತಾರತಮ್ಯವನ್ನ ಹೋಗಲಾಡಿಸಲಿಕ್ಕೆ ಹಾಗೂ ಮಹಿಳೆಯರನ್ನ ಸದೃಢರನ್ನಾಗಿ ಮಾಡಲಿಕ್ಕೆ, ಅವರನ್ನ ಸಬಲೆಯರನ್ನಾಗಿ ಮಾಡಲಿಕ್ಕೆ ಸರ್ಕಾರಗಳು ಹಲವಾರು ಕ್ರಮಗಳನ್ನ ಮಾಡಿಕೊಂಡು ಬರ್ತಾ ಇದೆ ಮಕ್ಕಳೇ. ಎರಡನೇದಾಗಿ ನಾವು ನೋಡ್ತೀವಿ ಜಾತಿ ಆಧಾರಿತ ತಾರತಮ್ಯ. ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ ಮಕ್ಕಳೇ. ಸಮಾಜದಲ್ಲಿ ಆ ಜಾತಿ, ಈ ಜಾತಿ, ಮೇಲ್ಜಾತಿ, ಕೆಳಜಾತಿ, ಹೀಗೆ ಜಾತಿ ತಾರತಮ್ಯವನ್ನ ಅಥವಾ ಭೇದ ಭಾವವನ್ನ ನೋಡ್ತೀವಿ. ಮೇಲ್ಜಾತಿ, ಇವರು ಮೇಲ್ಜಾತಿಯವರು, ಇವರು ಕೆಳಜಾತಿಯವರು. ಮೇಲ್ಜಾತಿಯವರಿಗೆ ಮಾತ್ರ ಸಮಾಜದಲ್ಲಿ ಉನ್ನತ ಸ್ಥಾನಮಾನ, ಕೆಳಗಿನ ಜಾತಿಯವರಿಗೆ ಸ್ಥಾನಮಾನ ಇಲ್ಲ. ಸೊ ಇದನ್ನೆಲ್ಲ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಸೊ ಇದನ್ನೆಲ್ಲ, ಈ ಜಾತಿ ತಾರತಮ್ಯವನ್ನ ಹೋಗಲಾಡಿಸುವುದು ಬಹಳ ಮುಖ್ಯ. ಹಾಗಾಗಿ ನಮ್ಮ ಸಂವಿಧಾನದ 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳನ್ನ ಸಂವಿಧಾನ ನಮಗೆ ಕೊಟ್ಟಿದೆ. ಮೂಲಭೂತ ಹಕ್ಕುಗಳನ್ನ ಕೊಟ್ಟಿದೆ ಮಕ್ಕಳು. ಆ ಮೂಲಭೂತ ಹಕ್ಕುಗಳಲ್ಲಿ ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕುಗಳು ಅಂತ ಇದೆ. ಅರ್ಥ ಆಯ್ತಾ ಮಕ್ಕಳೇ? ಸಮಾನತೆಯ ಹಕ್ಕು ಮತ್ತೆ ಸ್ವಾತಂತ್ರ್ಯದ ಹಕ್ಕು. ಸಮಾನತೆಯ ಹಕ್ಕು ಅಂದ್ರೆ ಸಮಾಜದಲ್ಲಿರುವಂತಹ ಅಥವಾ ಭಾರತದಲ್ಲಿರುವಂತಹ ಎಲ್ಲಾ ಪ್ರಜೆಗಳು ಸಮಾನವಾಗಿರುವಂತದ್ದು ಅಂತ, ಎಲ್ಲರೂ ಸರಿಸಮಾನರು ಅಂತ. ಸ್ವಾತಂತ್ರ್ಯದ ಹಕ್ಕು ಅಂದ್ರೆ ಎಲ್ಲಾ ಪ್ರಜೆಗಳಿಗೂ ಸರಿಸಮಾನವಾದಂತಹ ಸ್ವಾತಂತ್ರ್ಯದ ಹಕ್ಕಿದೆ, ಎಲ್ರಿಗೂ ಸ್ವಾತಂತ್ರ್ಯ ಇದೆ. ಹೀಗೆ ಸಂವಿಧಾನವೇ ಕಾನೂನುಬದ್ಧವಾಗಿ ನಮಗೆ ಸಮಾನತೆ ಮತ್ತೆ ಸ್ವಾತಂತ್ರ್ಯದ ಹಕ್ಕನ್ನು ಕೊಟ್ಟಿರುವಾಗ, ನಾವು ಸಮಾಜದಲ್ಲಿ ಈ ಒಂದು ತಾರತಮ್ಯವನ್ನ ಮಾಡಿದ್ರೆ, ಜಾತಿ ತಾರತಮ್ಯವನ್ನ ಮಾಡಿದ್ರೆ ಎಷ್ಟು ಸರಿ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಈ ಜಾತಿ ಆಧಾರಿತ ತಾರತಮ್ಯವನ್ನ ಹೋಗಲಾಡಿಸಲಿಕ್ಕೆ ನಮ್ಮ ಸರ್ಕಾರಗಳು ಸಂವಿಧಾನಬದ್ಧವಾದಂತಹ ಕ್ರಮಗಳ ಮೂಲಕ ಇದನ್ನು ಹೋಗಲಾಡಿಸುವಂತಹ ಪ್ರಯತ್ನ ಮಾಡ್ತಾ ಇದೆ. ಆದರೆ
ಈ ಭಾರತೀಯ ಸಮಾಜದಲ್ಲಿ ಇರುವಂತಹ ಒಂದು ಜಾತಿ ವ್ಯವಸ್ಥೆ ಆಚರಣೆ ನಮ್ಮ ಕಾನೂನುಗಳು ಇದ್ರೂ ಕೂಡ ಮುಂದುವರ್ಕೊಂಡು ಬರ್ತಾ ಇದೆ. ಇದು ಅಪಾಯಕಾರಿ ಮಕ್ಕಳೇ, ಮುಂದುವರ್ಕೊಂಡು ಬರ್ತಾ ಇದೆ. ಸಮಾಜದಲ್ಲಿ ಈಗಲೂ ಕೂಡ ಈ ಒಂದು ಜಾತಿ ವ್ಯವಸ್ಥೆ ಅನ್ನೋದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಇದು ಕಾನೂನಿನಿಂದ ಮಾತ್ರ ಈ ಜಾತಿ ವ್ಯವಸ್ಥೆಯನ್ನ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಇದೆಯಾ ಮಕ್ಕಳೇ? ಇಲ್ಲ. ಹಾಗಾದ್ರೆ ನಾವೇನ್ ಮಾಡಬೇಕು? ಸಮಾಜದಲ್ಲೇ ನಾವೆಲ್ಲ ಸಮಾಜದ ಭಾಗವಾಗಿ ಈ ಜಾತಿ ನಿರ್ಮೂಲನೆಯನ್ನ ಮಾಡುವಂತಹ ಕೆಲಸದಲ್ಲಿ ತೊಡಕೋಬೇಕು. ಒಂದು ಮುಕ್ತ ಸಮಾಜದ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಪಡಬೇಕು. ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬ ನಾಗರಿಕ ಕೂಡ ಪ್ರಯತ್ನ ಪಟ್ಟಾಗ ಈ ಒಂದು ಜಾತಿ ವ್ಯವಸ್ಥೆಯನ್ನ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ಜಾತಿ ವ್ಯವಸ್ಥೆ ಏನಿದೆ, ಜಾತಿ ಆಧಾರಿತ ತಾರತಮ್ಯ ಏನಿದೆ, ಇದನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯ ಇಲ್ಲ ಮಕ್ಕಳೇ. ಸೊ ಈ ನಿಟ್ಟಿನಲ್ಲಿ ಒಂದು ಉತ್ತಮವಾದಂತಹ ಮುಕ್ತವಾದಂತಹ ಒಂದು ಸಮಾಜ ನಿರ್ಮಾಣ ಈ ಒಂದು ಜಾತಿ ಪದ್ಧತಿ ನಿರ್ಮೂಲನೆಗೆ ಏನಾಗುತ್ತೆ? ಸಹಾಯಕಾರಿಯಾಗುತ್ತೆ. ಜೊತೆಗೆ ಕಾನೂನುಗಳ ಮೂಲಕ ಕೂಡ ನಾವು ಈ ಒಂದು ಜಾತಿ ಆಧಾರಿತ ತಾರತಮ್ಯವನ್ನ ಹೋಗಲಾಡಿಸುವಂತಹ ಒಂದು ಪ್ರಯತ್ನಗಳನ್ನ ಮಾಡಬಹುದು ಮಕ್ಕಳೇ. ನಾವು ನೋಡ್ತೀವಿ ಮಕ್ಕಳೇ, ಈ ತಾರತಮ್ಯದಲ್ಲಿ ಪ್ರಾದೇಶಿಕ ಅಸಮತೋಲನ. ಏನಿದು ಪ್ರಾದೇಶಿಕ ಅಸಮತೋಲನ ಅಂದ್ರೆ? ಪ್ರಾದೇಶಿಕ ಅಸಮತೋಲನ ಅಂದ್ರೆ ಏನು ಮಕ್ಕಳೇ? ಪ್ರಾದೇಶಿಕ ಅಸಮತೋಲನ ಅಂದ್ರೆ ಭಾರತದ ಈ ವಿಶಾಲವಾದಂತಹ ಭಾರತ ದೇಶದಲ್ಲಿ ಅಭಿವೃದ್ಧಿಯ ಒಂದು ಹೆಸರಲ್ಲಿ ಕೆಲವು ಪ್ರದೇಶಗಳು ಬಹಳಷ್ಟು ಅಭಿವೃದ್ಧಿ ಆಗಿಬಿಟ್ಟಿದೆ, ಇನ್ನು ಕೆಲವು ಪ್ರದೇಶಗಳು ಅಭಿವೃದ್ಧಿ ಆಗದೆ ಹಂಗೆ ಹಿಂದಕ್ಕೆ ಉಳಿದಿದೆ. ಸೊ ಇದನ್ನ ನಾವೇನಂತ ಕರಿತೀವಿ? ಪ್ರಾದೇಶಿಕ ಅಸಮತೋಲನ ಅಂತ ಕರಿತೀವಿ. ಭಾರತ ದೇಶದ ಕೆಲವು ಭಾಗಗಳು ತುಂಬಾ ಅಭಿವೃದ್ಧಿ ಆಗಿಬಿಟ್ಟಿದೆ, ತುಂಬಾ ಬೆಳೆದ್ಬಿಟ್ಟಿದೆ. ಆದರೆ ಕೆಲವು ಭಾಗಗಳು ಏನಾಗಿದೆ, ಅದು ಎಲ್ಲಿದಾವೋ ಅಲ್ಲೇ ಇದ್ದಾವೆ, ಒಂದು ಮೇಲಕ್ಕೆ ಹೋದ್ರೆ ಒಂದು ಕೆಳಕ್ಕಿದೆ. ಹಾಗಾಗಿ ಇಡೀ ಭಾರತೀಯ ಸಮಾಜ ಏನಿದೆ ಒಂದೇ ರೀತಿಯಲ್ಲಿ ಇಲ್ಲ. ಒಂದು ಪ್ರದೇಶ ಅಭಿವೃದ್ಧಿ ಆಗಿದ್ರೆ ಮತ್ತೊಂದು ಪ್ರದೇಶ ಅನಾಭಿವೃದ್ಧಿ ಆಗಿದೆ ಅಥವಾ ಹಿಂದುಳಿದಿದೆ. ಸೊ ಈ ಪ್ರಾದೇಶಿಕ ಅಸಮತೋಲನ ಏನಾಗಬೇಕು? ನಿವಾರಣೆ ಆಗಬೇಕು. ಈ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಆದಾಗ ಮಾತ್ರ ಭಾರತೀಯ ಸಮಾಜ ಒಂದೇ ರೀತಿಯಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ? ದೇಶ ಒಟ್ಟಿಗೆ ಅಭಿವೃದ್ಧಿ ಆಗಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಈ ಒಂದು ಪ್ರಾದೇಶಿಕ ಅಸಮತೋಲನ ಏನಿದೆ ಅದು ಬಹಳ ನಮ್ಮ ಸಮಾಜದಲ್ಲಿ ಇರುವಂತಹ ಒಂದು ಸಮಸ್ಯೆ ಆಗಿದೆ. ಈ ಸಮಸ್ಯೆಗೆ ಪರಿಹಾರವನ್ನ ನಾವೇನ್ ಮಾಡಬೇಕಾಗುತ್ತೆ? ಕಂಡುಹಿಡಿಬೇಕಾಗುತ್ತೆ. ಈ ಒಂದು ಪ್ರಾದೇಶಿಕ ಅಸಮತೋಲನ ಅನ್ನುವಂಥದ್ದು ನಮ್ಮ ರಾಷ್ಟ್ರಕ್ಕೆ ಅಥವಾ ನಮ್ಮ ಸಮಾಜದಲ್ಲಿ ಅಥವಾ ನಮ್ಮ ದೇಶದಲ್ಲಿರುವಂತಹ ಒಂದು ದೊಡ್ಡ ಸವಾಲು. ಈ ಸವಾಲಿಗೆ ನಾವೇನ್ ಮಾಡಬೇಕು? ಉತ್ತರಗಳನ್ನು ಹುಡುಕಬೇಕಾಗುತ್ತೆ. ಸೊ ಹಾಗಾಗಿ ಸರ್ಕಾರ ಮುಂದುವರಿದ ಅಭಿವೃದ್ಧಿ ಹೊಂದಿದ ಪ್ರದೇಶ ಹಾಗೆ ಅಭಿವೃದ್ಧಿ ಹೊಂದದೇ ಇರುವಂತಹ ಪ್ರದೇಶಗಳಿಗೆ ನಾವು ಪ್ರಾದೇಶಿಕ ಅಸಮತೋಲನ ಅಂತ ಏನ್ ಕರಿತೀವಿ, ಇದಕ್ಕೆ ಪರಿಹಾರವಾಗಿ ಸರ್ಕಾರ ಏನ್ ಮಾಡ್ತು? ಈ ಒಂದು ಪ್ರಾದೇಶಿಕ ಅಸಮತೋಲನವನ್ನ ನಿವಾರಣೆಗಾಗಿ ಕೆಲವು ಕ್ರಮಗಳನ್ನ ಜಾರಿಗೆ ತಂದಿದೆ. ಯಾವ ಕ್ರಮಗಳು ಮಕ್ಕಳೇ? ಅವು ಸಂವಿಧಾನಾತ್ಮಕ ಕ್ರಮಗಳು. ಹಾಗಾದ್ರೆ ಈ ಸಂವಿಧಾನಾತ್ಮಕ ಕ್ರಮಗಳು ಯಾವ್ಯಾವ ಕ್ರಮಗಳನ್ನ ಸರ್ಕಾರ ಜಾರಿಗೆ ತಂದಿದೆ ಮಕ್ಕಳೇ? ನಮ್ಮ ಸಂವಿಧಾನಕ್ಕೆ ಹಲವಾರು ತಿದ್ದುಪಡಿಗಳನ್ನ ಮಾಡುವಾಗ ಈ ಪ್ರಾದೇಶಿಕ ಅಸಮತೋಲನವನ್ನ ನಿವಾರಣೆ ಮಾಡೋದಕ್ಕೆ ಕೂಡ ತಿದ್ದುಪಡಿಯನ್ನ ಮಾಡಿದೆ. ಸಂವಿಧಾನದ 371ನೇ ಎ ವಿಧಿ ಅಥವಾ 371ನೇ ವಿಧಿ ಏನಿದೆ ಅದರ ಅಡಿಯಲ್ಲಿ ಎ ಇಂದ ಜೆ ತನಕ ಸಂವಿಧಾನದ 31ನೇ ವಿಧಿ ಏನಿದೆ ಅದರ ಪರಿಧಿಯಲ್ಲಿ ಎ ಇಂದ ಝೆಡ್ ವರೆಗೆ ಏನಾಗಿದೆ? ತಿದ್ದುಪಡಿಗಳನ್ನ ಮಾಡಿ ಅದಕ್ಕೆ ಹಲವಾರು ವಿಷಯಗಳನ್ನ ಸೇರ್ಪಡೆ ಮಾಡಿದ್ದಾರೆ. ಏನನ್ನ ಸೇರ್ಪಡೆ ಮಾಡಿದ್ದಾರೆ? ಸಂವಿಧಾನದ 371ನೇ ವಿಧಿಯ ಅಡಿಯಲ್ಲಿ ಬರುವಂತ ಎ ಇಂದ ಝೆಡ್ ವರೆಗೆ ಏನು
ತಿದ್ದುಪಡಿಯನ್ನು ಮಾಡಲಾಗಿದೆ ಮಕ್ಕಳೇ. ಅಲ್ಲಿ ಸ್ಪಷ್ಟವಾಗಿ ಸಂವಿಧಾನ ಹೇಳುತ್ತೆ, ಪ್ರಾದೇಶಿಕವಾಗಿ ಹಿಂದುಳಿರುವಂತಹ ಪ್ರದೇಶಗಳೇನಿದೆ ಅವುಗಳಿಗೆ ವಿಶೇಷವಾದಂತಹ ಸ್ಥಾನಮಾನವನ್ನು ನೀಡಬೇಕು. ಹಿಂದುಳಿದಂತಹ ಪ್ರದೇಶಗಳ ಅಭಿವೃದ್ಧಿಗಾಗಿ ಆ ಪ್ರದೇಶಗಳಿಗೆ ವಿಶೇಷವಾದಂತಹ ಸ್ಥಾನಮಾನವನ್ನು ನೀಡಬೇಕು. ಅದಕ್ಕೆ ಅದರ ಅಭಿವೃದ್ಧಿಗಾಗಿ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ಸರ್ಕಾರಗಳು ಏನು ಮಾಡಬೇಕು, ಜಾರಿಗೆ ತರಬೇಕು. ಅವರಿಗೆ ವಿಶೇಷವಾದಂತಹ ಪ್ಯಾಕೇಜ್ಗಳನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ಹಿಂದುಳಿದಂತಹ ಪ್ರದೇಶಗಳನ್ನು ಮೇಲಕ್ಕೆ ತಂದು ಸಮಾನವಾದಂತಹ ಒಂದು ಪ್ರಾದೇಶಿಕ ಸಮಾನತೆಯನ್ನು ಕಾಯ್ದುಕೊಳ್ಳುವಂಥ ನಿಟ್ಟಿನಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತಂದಿದ್ದಾರೆ ಮಕ್ಕಳು. ಆ ಮೂಲಕ ಈ ಪ್ರಾದೇಶಿಕ ಅಸಮತೋಲನವನ್ನು ನಿವಾರಣೆ ಮಾಡಲಿಕ್ಕೆ ಹಲವಾರು ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ. ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದ ವಿಷಯಕ್ಕೆ ಬರೋದಾದ್ರೆ, ಕರ್ನಾಟಕದಲ್ಲಿರುವಂತಹ ಪ್ರಾದೇಶಿಕ ಅಸಮತೋಲನ ಏನಿದೆ, ಆ ಪ್ರಾದೇಶಿಕ ಅಸಮತೋಲನಕ್ಕಾಗಿ, ಆ ಪ್ರಾದೇಶಿಕ ಅಸಮತೋಲನದ ನಿವಾರಣೆಗಾಗಿ 2002ರಲ್ಲಿ ಇಲ್ಲಿ ನೋಡಿ, 2002ರಲ್ಲಿ DM ನಂಜುಂಡಪ್ಪ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಈ ಪ್ರಾದೇಶಿಕ ಅಸಮತೋಲನ ನಿವಾರಣೆಗಾಗಿ ಒಂದು ಆಯೋಗವನ್ನು ರಚನೆ ಮಾಡ್ತು, ಅಥವಾ ಒಂದು ಸಮಿತಿಯನ್ನು ರಚನೆ ಮಾಡ್ತು. DM ನಂಜುಂಡಪ್ಪ ಸಮಿತಿ. DM ನಂಜುಂಡಪ್ಪನವರು ಈ ಸಮಿತಿಗೆ ಅಧ್ಯಕ್ಷರಾಗಿದ್ದರು. ಕರ್ನಾಟಕದಲ್ಲಿ ಪ್ರಾದೇಶಿಕವಾಗಿ ಹಿಂದುಳಿದಂತಹ ಪ್ರದೇಶಗಳ ಅಭಿವೃದ್ಧಿಗಾಗಿ ರಚಿಸಲಾದಂತಹ ಸಮಿತಿ ಇದು ಮಕ್ಕಳೇ. ಈ ಒಂದು ಸಮಿತಿಯ ವರದಿಯಂತೆ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತಂದು ಸಂವಿಧಾನದ 371ನೇ ವಿಧಿಯ ಜೆಗೆ ತಿದ್ದುಪಡಿಯನ್ನು ತಂದು ಅದರ ಅಡಿಯಲ್ಲಿ ಕರ್ನಾಟಕದಲ್ಲಿ ಹಿಂದುಳಿದಂತಹ ಪ್ರದೇಶಗಳೇನಿದೆ, ಆ ಕರ್ನಾಟಕದಲ್ಲಿ ಹಿಂದುಳಿದಂತಹ ಪ್ರದೇಶಗಳಿಗೆ ವಿಶೇಷವಾದಂತಹ ಸ್ಥಾನಮಾನವನ್ನು ನೀಡಲಾಗಿದೆ. ನಾವು ನೋಡ್ತೇವೆ, ಉತ್ತರ ಕರ್ನಾಟಕ ಬಹಳಷ್ಟು ಹಿಂದುಳಿದಿದೆ, ದಕ್ಷಿಣ ಕರ್ನಾಟಕ ಅಭಿವೃದ್ಧಿಯಾಗಿದೆ. ಕರ್ನಾಟಕದಲ್ಲಿ ನೋಡೋದಾದ್ರೆ ದಕ್ಷಿಣ ಕರ್ನಾಟಕ ಸ್ವಲ್ಪ ಅಭಿವೃದ್ಧಿ ಹೊಂದಿರುವಂತಹ ಪ್ರದೇಶ, ಉತ್ತರ ಕರ್ನಾಟಕದ ಉತ್ತರಕ್ಕೆ ಹೋಗ್ತಾ ಇದ್ದಂಗೆ ಅದು ಬಹಳ ಹಿಂದುಳಿದಿರುವಂತಹ ಪ್ರದೇಶ ಆಗಿದೆ. ನಾವು ನೋಡ್ತೀವಿ, ಅದನ್ನು ಹೈದರಾಬಾದ್ ಕರ್ನಾಟಕ ಅಂತ ಪ್ರತ್ಯೇಕವಾಗಿ ಗುರುತಿಸಲಾಗಿದೆ. ಹೈದರಾಬಾದ್ ಕರ್ನಾಟಕ ಈ ಸಂವಿಧಾನದ 371 ವಿಧಿ ಪ್ರಕಾರ ವಿಶೇಷ ಸ್ಥಾನಮಾನವನ್ನು ಹೊಂದಿರುವಂತಹ ಪ್ರದೇಶ ಅದು ಹೈದರಾಬಾದ್ ಕರ್ನಾಟಕ. ನೋಡಿ, ಅಲ್ಲಿ ವಿಶೇಷವಾದಂತಹ ಸೌಲಭ್ಯಗಳನ್ನು ಸರ್ಕಾರ ಕೊಟ್ಟಿದೆ, ವಿಶೇಷವಾದಂತಹ ಸಂವಿಧಾನಾತ್ಮಕ ಸೌಲಭ್ಯಗಳನ್ನು ಕೊಟ್ಟಿದೆ. ಅದು ಗುಲ್ಬರ್ಗ, ಬಿಜಾಪುರ, ರಾಯಚೂರು, ಯಾದಗಿರಿ, ಕೊಪ್ಪಳ, ಈ ಎಲ್ಲ ಜಿಲ್ಲೆಗಳೇನಿದೆ, ಬಳ್ಳಾರಿ, ಈ ಜಿಲ್ಲೆಗಳಿಗೆ 71ನೇ ವಿಧಿಯ ಜೆ ಅಡಿಯಲ್ಲಿ ವಿಶೇಷವಾದಂತಹ ಸ್ಥಾನಮಾನವನ್ನು ನೀಡುವ ಮೂಲಕ ಕರ್ನಾಟಕದಲ್ಲಿ ಪ್ರಾದೇಶಿಕ ಅಸಮತೋಲನವನ್ನು ನಿವಾರಣೆ ಮಾಡಲಿಕ್ಕೆ ಸರ್ಕಾರ ಏನು ಮಾಡಿದೆ, ಕ್ರಮಗಳನ್ನು ಕೈಗೊಂಡಿದೆ. ಹೀಗೆ ಮಕ್ಕಳೇ, ಸಮಾಜದಲ್ಲಿ ಭಾರತದ ಸಮಾಜ ಕಾಣ್ತಾ ಇರುವಂತಹ ಈ ತಾರತಮ್ಯಗಳೇನಿದೆ, ಈ ತಾರತಮ್ಯಗಳನ್ನು ಹೋಗಲಾಡಿಸುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಜೊತೆಗೆ ನಾವು ಕೂಡ, ನಾಗರಿಕರೆಲ್ಲರೂ ಕೂಡ ಇದರ ಬಗ್ಗೆ ಜಾಗೃತರಾಗಿ ಈ ಕೆಲಸವನ್ನು, ಅಥವಾ ಈ ಒಂದು ತಾರತಮ್ಯಗಳು, ಜಾತಿ ಆಧಾರಿತ ತಾರತಮ್ಯ ಇರ್ಬೋದು, ಲಿಂಗ ತಾರತಮ್ಯ ಇರ್ಬೋದು, ಪ್ರಾದೇಶಿಕ ಅಸಮತೋಲನ ಇರ್ಬೋದು, ಅಥವಾ ಇನ್ನು ಬೇರೆ ಯಾವುದಾದ್ರೂ ತಾರತಮ್ಯಗಳನ್ನು ನಾವೇನು ನೋಡ್ತೀವಿ, ಇವುಗಳನ್ನು ಹೋಗಲಾಡಿಸುವಂಥ ನಿಟ್ಟಿನಲ್ಲಿ ಕಾನೂನಿನ ಜೊತೆಗೆ ನಾವೆಲ್ಲ ನಾಗರಿಕರು ಪ್ರಜ್ಞಾವಂತರಾಗಿ ಕೈ ಜೋಡಿಸಿದಾಗ ಇಂತಹ ಒಂದು ಸಮಸ್ಯೆಗಳನ್ನು ನಮ್ಮ ಸಮಾಜದಿಂದ ಹೋಗಲಾಡಿಸಲಿಕ್ಕೆ ಸಾಧ್ಯ ಆಗುತ್ತೆ ಮಕ್ಕಳೇ. ಹೀಗೆ ನಾವು ಈ ಒಂದು ಭಾರತದ ಸವಾಲುಗಳಲ್ಲಿ ಈ ತಾರತಮ್ಯ ಅನ್ನುವಂತಹ ಸವಾಲೇನಿದೆ, ಅದು ಯಾವ ರೂಪದಲ್ಲಿ ನಾವು ಅದನ್ನು ಬಗೆಹರಿಸಬಹುದು ಅನ್ನುವಂಥ ವಿಷಯವನ್ನು ಈಗಾಗಲೇ ತಿಳ್ಕೊಂಡಿದ್ದೀವಿ ಮಕ್ಕಳೇ. ಈಗ ಈ
ಈ ಒಂದು ವಿಷಯದಲ್ಲಿ ಬರುವಂತಹ ಮತ್ತೊಂದು ಸವಾಲು ಅಂದರೆ ಕೋಮುವಾದ. ಮಕ್ಕಳೇ, ಕೋಮುವಾದ ಅನ್ನುವಂಥದ್ದು ನಮ್ಮ ಸಮಾಜಕ್ಕೆ ಅಂಟಿರುವಂತಹ ಒಂದು ಕಳಂಕ. ಕೋಮುವಾದ ಅನ್ನುವಂಥದ್ದು ನಮ್ಮ ಸಮಾಜಕ್ಕೆ ಅಂಟಿರುವಂತಹ ಒಂದು ಕಳಂಕ. ಇದನ್ನ ಹೋಗಲಾಡಿಸ್ತಾ ಇದ್ರೆ ಸಮಾಜ ಒಡಕಾಗಿ ಬೀರು ಬಿಟ್ಟು ಹೊಡೆದು ಹೋಗ್ಬಿಡುತ್ತೆ. ನಮ್ಮ ಅಖಂಡ ಭಾರತ ಕಲ್ಪನೆ ಏನಿದೆ, ರಾಷ್ಟ್ರೀಯ ಏಕತೆ ಸಮಗ್ರತೆ ಅಂತ ನಾವೇನು ಕಾಪಾಡ್ಕೊಂಡು ಬಂದಿದ್ದೀವಿ, ಅದಕ್ಕೆ ಧಕ್ಕೆ ಬರಬಹುದಾದಂತಹ ಒಂದು ಕಂಟಕ ಈ ಕೋಮುವಾದದಿಂದ ಬರಬಹುದಾಗಿದೆ. ಸೊ ಹಾಗಾಗಿ ಮಕ್ಕಳೇ, ಕೋಮುವಾದದ ಬಗ್ಗೆ ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಆದರೆ ಕೋಮುವಾದ ಅಂದ್ರೆ ಏನು ಮಕ್ಕಳೇ? ಕೋಮುವಾದ ಅಂದ್ರೆ ನೋಡಿ, ಕೋಮುವಾದ ಅಂದ್ರೆ ಕೋಮುವಾದ ಅಥವಾ ಮತೀಯವಾದ ಅನ್ನುವಂಥದ್ದು. ಕೋಮುವಾದ ಅಥವಾ ಅದನ್ನ ಮತೀಯವಾದ ಅಂತಾನು ಕರಿತೀವಿ. ಈ ಕೋಮುವಾದ ಅನ್ನುವಂಥದ್ದು ಧರ್ಮದ ಆಧಾರದಲ್ಲಿ ಸಮಾಜದ ವಿಭಜನೆ. ಧರ್ಮದ ಆಧಾರದಲ್ಲಿ ಸಮಾಜದ ವಿಭಜನೆ. ಕೋಮುವಾದ ಅಥವಾ ಮತೀಯವಾದ ಅಂದ್ರೆ ಧರ್ಮದ ಆಧಾರದಲ್ಲಿ ಯಾವುದರ ವಿಭಜನೆ? ಸಮಾಜದ ವಿಭಜನೆ. ನಾವು ನೋಡ್ತೀವಿ, ಭಾರತೀಯ ಸಮಾಜ ಹಲವಾರು ಧರ್ಮಗಳಿಂದ ಕೂಡಿರುವಂತಹ, ಒಂದಾಗಿ ಜೊತೆಗೆ ಒಂದಾಗಿ ಬಾಳ್ತಾ ಇರುವಂತಹ ಸಮಾಜ. ಇಂತಹ ಸಮಾಜದಲ್ಲಿ ಜಾತಿ ಆಧಾರಿತ ವಿಭಜನೆ ಆಗ್ಬಿಟ್ರೆ ಏನಾಗ್ಬಿಡುತ್ತೆ ಮಕ್ಕಳೇ? ಏನಾಗುತ್ತೆ ಪರಿಣಾಮ? ಇದರ ಪರಿಣಾಮ ಏನಾಗುತ್ತೆ ಅಂದ್ರೆ ಸಮಾಜ ಹೊಡೆದು ಹೋಗುತ್ತೆ. ದೇಶದ ಏಕತೆಗೆ ಧಕ್ಕೆ ಉಂಟಾಗುತ್ತೆ. ಸೊ ಹಾಗಾಗಿ ಧರ್ಮದ ಆಧಾರದಲ್ಲಿ ಸಮಾಜದ ವಿಭಜನೆ ಮಾಡುವಂಥದ್ದು, ಅದನ್ನು ನಾವೇನಂತ ಕರಿತೀವಿ? ಕೋಮುವಾದ ಅಥವಾ ಮತೀಯವಾದ ಅಂತ ಕರಿತೀವಿ. ಹಾಗೂ ಈ ಒಂದು ಜಾತಿ ನೆಲೆಯಲ್ಲಿ ಪರಸ್ಪರ ವಿರುದ್ಧ ಹಿತಾಸಕ್ತಿಗಳನ್ನ ಬೆಳೆಸಿಕೊಳ್ಳೋದು. ಜಾತಿಯ ಹೆಸರಿನಲ್ಲಿ ಪರಸ್ಪರ ವಿರುದ್ಧವಾದ ಹಿತಾಸಕ್ತಿಗಳು. ಅಂದ್ರೆ ಒಂದು ಧರ್ಮ ಅದರದ್ದೇ ಆದಂತಹ ಹಿತಾಸಕ್ತಿಯನ್ನ ಬೆಳೆಸಿಕೊಂಡಿರುತ್ತೆ. ಆ ಧರ್ಮ ಮತ್ತೊಂದು ಧರ್ಮದ ವಿರುದ್ಧವಾಗಿ ಹಿತಾಸಕ್ತಿಯನ್ನ ಬೆಳೆಸಿಕೊಳ್ಳುವಂಥದ್ದನ್ನೇ ನಾವು ಮತೀಯವಾದ ಅಥವಾ ಕೋಮುವಾದ ಅಂತ ಕರಿತೀವಿ. ಜಾತಿಯನ್ನ ಸಮಾಜದಲ್ಲಿರುವಂಥ ಜಾತಿ ಆಧಾರಿತವಾಗಿ ಸಮಾಜವನ್ನ ವಿಭಾಗಿಸುವಂತಹ ಕೆಲಸವನ್ನ ಮಾಡುವಂಥದ್ದೇ ಕೋಮುವಾದ ಆಗಿದೆ ಮಕ್ಕಳೇ. ಸಮಾಜದಲ್ಲಿ ಇದು ಯಾವ ರೀತಿ ಪರಿಣಾಮವನ್ನ ಬೀರುತ್ತೆ ಅಂದ್ರೆ, ಇದು ಸಮಾಜದಲ್ಲಿ ಸಾಮಾಜಿಕವಾಗಿ ಭಿನ್ನತೆ ಸೃಷ್ಟಿ ಮಾಡುತ್ತೆ. ಭಿನ್ನತೆಯನ್ನು ಸೃಷ್ಟಿ ಮಾಡುತ್ತೆ. ಪರಸ್ಪರರಲ್ಲಿ ಅಪನಂಬಿಕೆಯನ್ನ ಉಂಟು ಮಾಡುತ್ತೆ. ಒಬ್ಬರನ್ನ ಕಂಡ್ರೆ ಒಬ್ರು ನಂಬೋ ಹಾಗಿಲ್ಲ. ಸಮಾಜದಲ್ಲಿರುವಂತಹ ಪ್ರಜೆಗಳು ಒಬ್ಬರನ್ನ ಕಂಡ್ರೆ ಒಬ್ರು ನಂಬೋ ಹಾಗಿಲ್ಲ. ಆ ರೀತಿ ಇದು ಏನ್ ಮಾಡುತ್ತೆ? ಪರಸ್ಪರ ಅಪನಂಬಿಕೆಯನ್ನು ಉಂಟು ಮಾಡುತ್ತೆ. ಭಯದ ವಾತಾವರಣವನ್ನ ಸೃಷ್ಟಿ ಮಾಡುತ್ತೆ. ಮಕ್ಕಳೇ, ಸಮಾಜದಲ್ಲಿ ಈ ಕೋಮುವಾದ ಅಥವಾ ಮತೀಯವಾದ ಅನ್ನುವಂಥದ್ದು ಸಮಾಜದಲ್ಲಿ ಭಯದ ವಾತಾವರಣವನ್ನ ಸೃಷ್ಟಿ ಮಾಡುತ್ತೆ. ಬಹಳ ಅಪಾಯಕಾರಿಯಾದಂತಹ ಸಂಕೇತ ಇದು. ಸೊ ಹಾಗಾಗಿ ಈ ಒಂದು ಸಮಾಜವನ್ನ ಹೊಡೆಯುವಂತಹ, ಸಮಾಜದಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡುವಂತಹ, ಪರಸ್ಪರ ಅಪನಂಬಿಕೆಯನ್ನ ಕಳೆದುಕೊಳ್ಳುವಂತೆ ಮಾಡುವಂತಹ ಈ ಕೋಮುವಾದ ಸಮಾಜದಲ್ಲಿ ಇರುವಂಥದ್ದು ಬಹಳ ದೊಡ್ಡ ಸಮಸ್ಯೆ. ಹಾಗಾಗಿ ಈ ಕೋಮುವಾದ ಅನ್ನುವಂಥದ್ದು ಬಹಳಷ್ಟು ವೈಷಮ್ಯಗಳಿಗೆ ದಾರಿ ಮಾಡಿಕೊಡುತ್ತೆ. ಹಾಗೆ ಇದು ಸಮಾಜದಲ್ಲಿ ಗುಂಪುಗಾರಿಕೆಯನ್ನು ಸೃಷ್ಟಿಸುತ್ತೆ. ಈ ಧರ್ಮದ ಒಂದು ಗುಂಪುಗಾರಿಕೆ, ಒಂದು ಗುಂಪು ಮತ್ತೊಂದು ಧರ್ಮದ ಮತ್ತೊಂದು ಗುಂಪು, ಮತ್ತೊಂದು ಧರ್ಮದ ಮತ್ತೊಂದು ಗುಂಪು, ಗುಂಪುಗಳ ನಡುವೆ ವೈಷಮ್ಯ, ದ್ವೇಷ ಹೆಚ್ಚಾಗ್ತಾನೆ ಹೋಗುತ್ತೆ. ಇದೇ ಏನಂತ ಕರಿತೀವಿ? ಕೋಮುವಾದ ಅಂತ ಕರಿತೀವಿ. ಗುಂಪುಗಾರಿಕೆ ಸೃಷ್ಟಿ ಮಾಡುತ್ತೆ. ಆರ್ಥಿಕ ವೈಷಮ್ಯಕ್ಕೆ ಎಡೆ ಮಾಡಿಕೊಡುತ್ತೆ. ಆರ್ಥಿಕ ವ್ಯವಹಾರಗಳಾಗಿರ್ಬೋದು, ವ್ಯಾಪಾರಗಳಾಗಿರ್ಬೋದು, ವಹಿವಾಟುಗಳಾಗಿರ್ಬೋದು, ಇಂತಹ ಯಾವುದೇ ಆರ್ಥಿಕ ಚಟುವಟಿಕೆಗಳಲ್ಲಿ ಏನಾಗುತ್ತೆ? ವೈಷಮ್ಯ ಉಂಟಾಗುತ್ತೆ. ಒಂದು ಧರ್ಮ ಮತ್ತೆ ಮತ್ತೊಂದು ಧರ್ಮದ ನಡುವೆ ವೈಷಮ್ಯ ಉಂಟು ಮಾಡುತ್ತೆ. ರಾಜಕೀಯ ಪೈಪೋಟಿ
ರಾಜಕೀಯ ಪೈಪೋಟಿ ಜಿದ್ದಾಜಿದ್ದಿಗೆ ಕಾರಣ ಆಗ್ಬಿಡುತ್ತೆ. ಇಲ್ಲೆಲ್ಲ ಪ್ರಕಟ ಆಗುತ್ತೆ ಇದು ಕೋಮುವಾದ ಅನ್ನುವಂಥದ್ದು. ಸಿಂಪಲ್ ಆಗಿ ಹೇಳಬೇಕು ಅಂದರೆ, ನಾವು ಸಮಾಜದಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ಗಣೇಶೋತ್ಸವವನ್ನು, ಗಣಪತಿ ಉತ್ಸವವನ್ನು ಮಾಡ್ತೀವಿ. ಆ ಸಂದರ್ಭದಲ್ಲಿ ಹಲವಾರು ಕಡೆ ಹಿಂದೂ ಧರ್ಮೀಯರು ಮತ್ತು ಮುಸ್ಲಿಂ ಧರ್ಮೀಯರ ನಡುವೆ ಕೋಮು ಗಲಭೆಗಳಾಗುತ್ತೆ, ಗುಂಪು ಘರ್ಷಣೆಗಳಾಗೋದನ್ನು ನಾವು ನೋಡಿದ್ದೀವಿ. ಗಣಪತಿ ಮೆರವಣಿಗೆಯನ್ನು ಹೊರಟಾಗ ಇಂತಹ ಹಲವಾರು ಘಟನೆಗಳನ್ನು ನಮ್ಮ ದೇಶದಲ್ಲಿ ನಾವು ನೋಡಿದ್ದೀವಿ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಇವೆ ಏನು, ಧರ್ಮಗಳ ನಡುವೆ ಏನಾಗುವಂಥದ್ದು ಭಿನ್ನಾಭಿಪ್ರಾಯ, ದ್ವೇಷ. ಇವುಗಳನ್ನು ನಾವೇನು ನೋಡ್ತೀವೋ ಇದನ್ನೇ ನಾವು ಕೋಮುವಾದ ಅಂತ ಕರಿತೀವಿ. ಹಾಗಾಗಿ ಇದು ಕೋಮುವಾದ ಅನ್ನುವಂಥದ್ದು ರಾಷ್ಟ್ರೀಯ ಏಕತೆ ಮತ್ತೆ ಸಮಗ್ರತೆಗೆ ಭಂಗಪಡಿಸುವಂತಹ ಕೆಲಸ ಮಾಡುತ್ತೆ. ಸಮಾಜವೇ ಧರ್ಮದ ಆಧಾರದಲ್ಲಿ ದ್ವೇಷದ ವಾತಾವರಣ ಕಟ್ಟಿಕೊಂಡು ಎರಡು ವಿಭಾಗ ಅಥವಾ ಭಿನ್ನವಾಗಿ ಇದ್ದಾಗ, ಅಥವಾ ಪರಸ್ಪರ ವಿರೋಧವಾಗಿದ್ದಾಗ ಸಮಾಜ ಏನಾಗುತ್ತೆ, ಹೊಡೆದು ಹೋಗುತ್ತೆ. ಸಮಾಜ ಹೊಡೆದೋದಾಗ ಏನಾಗುತ್ತೆ ಮಕ್ಕಳೇ, ದೇಶದ ಏಕತೆಗೆ ಭಂಗ ತರುವುದು. ನಮ್ಮ ದೇಶದ ಏಕತೆಗೆ ಭಂಗ ಬರುತ್ತೆ, ಧಕ್ಕೆ ಬರುತ್ತೆ. ದೇಶದ ಸಮಗ್ರತೆ, ಇಡೀ ಭಾರತ ಅನ್ನುವಂಥ ಒಂದು ಸಮಗ್ರತೆ ಏನಿದೆ ಅದಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ಈ ಕೋಮುವಾದವನ್ನು ಹೋಗಲಾಡಿಸಬೇಕಾಗುತ್ತೆ. ಇದು ಭಾರತದ ರಾಷ್ಟ್ರೀಯ ಏಕತೆ ಮತ್ತೆ ಸಮಗ್ರತೆಯನ್ನು ಭಂಗಪಡಿಸುವಂತಹ ಅಪಾಯವನ್ನ ತಂದೊಡ್ಡುವಂತಹ ಸಾಧ್ಯತೆ ಜಾಸ್ತಿ ಇದೆ, ಅಥವಾ ಅಪಾಯ ತರುವಂತಹ ಶಕ್ತಿ ಆ ಕೋಮುವಾದಕ್ಕೆ. ಇದು ಸಮಾಜದ ನೆಮ್ಮದಿಯನ್ನ ಕೆಡಿಸುತ್ತೆ. ಸಮಾಜದ ನೆಮ್ಮದಿಯನ್ನ ಕೆಡಿಸೋದೇ ಅಲ್ಲದೆ ವ್ಯಕ್ತಿಗಳ ಜೀವಕ್ಕೆ ಮತ್ತೆ ಸ್ವತ್ತುಗಳ ನಾಶಕ್ಕೆ ಕಾರಣವಾಗುತ್ತೆ. ನೋಡಿ, ಕೋಮುವಾದ ಅನ್ನುವಂಥದ್ದು ಎಷ್ಟು ಅಪಾಯಕಾರಿ ಅಂದ್ರೆ ಇಲ್ಲಿ ಗೊತ್ತಾಗ್ತಾ ಇದೆ. ಸಮಾಜದಲ್ಲಿರುವಂತಹ ಸಮಾಜದ ನೆಮ್ಮದಿಯನ್ನೇ ಹಾಳು ಮಾಡಿಬಿಡುತ್ತೆ ಇದು. ಸಮಾಜದಲ್ಲಿ ಇರುವಂತಹ ವ್ಯಕ್ತಿಗಳ ಜೀವಕ್ಕೆ ಅಪಾಯ ಇರುತ್ತೆ. ವ್ಯಕ್ತಿಗಳನ್ನ ಕೋಮು ಗಲಭೆಗಳಲ್ಲಿ ಕೊಂದು ಬಿಡ್ಬೋದು ಅಲ್ವೇ? ಅವಾಗ ವ್ಯಕ್ತಿಗಳ ಜೀವಕ್ಕೆ ಅಪಾಯ ಆಗುತ್ತೆ, ಸ್ವತ್ತುಗಳು ನಾಶ ಆಗುತ್ತೆ. ಅರ್ಥ ಆಯ್ತಾ? ಸಮಾಜದಲ್ಲಿ ಇರುವಂತಹ ಸ್ವತ್ತುಗಳು ನಾಶ ಆಗುತ್ತೆ. ಹಾಗಾಗಿ ಈ ವ್ಯಕ್ತಿಗಳ ಜೀವ ಹಾಗೂ ಸ್ವತ್ತುಗಳ ನಾಶಕ್ಕೆ ಇದು ಕಾರಣ ಆಗುತ್ತೆ. ಅಷ್ಟೇ ಅಲ್ಲ, ಈ ಮತೀಯವಾದ ಅನ್ನುವಂಥದ್ದು ಗುಂಪುಗಳ ಮಧ್ಯೆ ಪರಸ್ಪರ ದೋಷಾರೋಪವನ್ನ ಮಾಡಿಸುತ್ತೆ. ಏನು, ಅನ್ಯ ಧರ್ಮದ ಗುಂಪುಗಳಿರ್ತವೆ, ಅವುಗಳ ಮಧ್ಯೆ ದೋಷಾರೋಪ, ಇವ್ರ ಮೇಲೆ ಅವರು ಆರೋಪ ಮಾಡೋದು, ಅವರ ಮೇಲೆ ಇವರು ಆರೋಪ ಮಾಡಿ ದ್ವೇಷದ ವಾತಾವರಣವನ್ನ ಸೃಷ್ಟಿಸುವಂಥದ್ದು. ಹಾಗೆ ದೈಹಿಕ ಹಲ್ಲೆಯನ್ನ ಮಾಡ್ತಾರೆ. ಕೋಮು ಗಲಭೆಗಳಲ್ಲಿ ದೈಹಿಕ ಹಲ್ಲೆ. ಹಾಗಾಗಿ ಈ ಕೋಮುವಾದ ಅನ್ನುವಂಥದ್ದು ತುಂಬಾ ಭಯದ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ಇವೆಲ್ಲ ಅನಗತ್ಯ ತೊಂದರೆಗಳು ಸೃಷ್ಟಿ ಮಾಡಲಿಕ್ಕೆ ಸಮಾಜದಲ್ಲಿ ಸೃಷ್ಟಿ ಆಗ್ತಾ ಹೋಗುತ್ತೆ. ಹಾಗಾಗಿ ಇದು ಸಮಾಜಕ್ಕೆ ಬಹಳ ಕಂಟಕವಾಗಿ ಇರುವಂಥದ್ದು. ಈ ಮತೀಯ ಗುಂಪುಗಳ ಹಿತಾಸಕ್ತಿಗಳೇನಿದೆ, ಈ ಮತೀಯ ಗುಂಪುಗಳು ಏನಿದಾವೆ ಸಮಾಜದಲ್ಲಿರುವಂತಹ ಮತೀಯ ಗುಂಪುಗಳು, ಆ ಮತೀಯ ಗುಂಪುಗಳು ಹಿತಾಸಕ್ತಿ ರಾಷ್ಟ್ರೀಯ ಹಿತಾಸಕ್ತಿ ಅಂತ ನಾವೇನು ಕರಿತೀವಿ ಅದಕ್ಕಿಂತ ಹೆಚ್ಚಿನದು ಅನ್ನುವಂಥ ಭಾವನೆ ಇರುತ್ತೆ ಅವರಿಗೆ. ಮತೀಯ ಗುಂಪುಗಳಿಗೆ ಅವರ ಹಿತಾಸಕ್ತಿನೇ ದೊಡ್ಡದು. ದೇಶದ ಹಿತಾಸಕ್ತಿಗಿಂತ ಅವರ ಹಿತಾಸಕ್ತಿನೇ ದೊಡ್ಡದಾಗಿರುತ್ತೆ ಮಕ್ಕಳೇ. ಹಾಗಾಗಿ ಇದು ಸಮಾಜವನ್ನ ಏನ್ ಮಾಡುತ್ತೆ, ಒಡೆದು ಹೋಗುವಂತೆ ಮಾಡುತ್ತೆ. ದೇಶದ ಹಿತಾಸಕ್ತಿಗೆ ಧಕ್ಕೆ ತಂದುಬಿಡುತ್ತೆ. ಹಾಗಾಗಿ ಇವು ಗುಂಪುಗಳ ಹಿತಾಸಕ್ತಿಯನ್ನ ರಾಷ್ಟ್ರೀಯ ಹಿತಾಸಕ್ತಿಯಿಂದಲೂ ಹೆಚ್ಚಿನದೆಂದು ಪರಿಗಣಿಸಲಾಗುತ್ತೆ. ಹಾಗಾಗಿ ಈ ಮತೀಯವಾದ ಅನ್ನುವಂಥದ್ದು ತಮ್ಮ ಧರ್ಮಗಳನ್ನ ಪ್ರಚಾರಪಡಿಸುವ, ಪರಧರ್ಮಗಳನ್ನ ಬೇರೆ ರೀತಿಯಲ್ಲಿ ನೋಡುವಂತಹ ಸಂದರ್ಭಗಳು ಉಂಟಾಗುತ್ತೆ. ಈ ಮತೀಯವಾದ ಅಥವಾ ಕೋಮುವಾದ ಅನ್ನುವಂಥದ್ದೇನಿದೆ ಅದರಲ್ಲಿ ತಮ್ಮ ಧರ್ಮನೇ ಶ್ರೇಷ್ಠ, ತಮ್ಮ ಧರ್ಮದ ಬಗ್ಗೆನೇ ಪ್ರಚಾರ ಮಾಡುವಂಥದ್ದು, ಹಾಗೆ ಬೇರೆ ಧರ್ಮವನ್ನ ಬೇರೆ ರೀತಿಯಲ್ಲಿ ನೋಡುವಂಥದ್ದು. ಈ ಒಂದು ಪರಿಸ್ಥಿತಿಯನ್ನ
ನಾವು ಸಮಾಜದಲ್ಲಿ ನೋಡಬೇಕಾಗುತ್ತೆ ಮಕ್ಕಳೇ. ಸೊ ಹಾಗಾಗಿ ಮತೀಯವಾದ ತಮ್ಮ ತಮ್ಮ ಧರ್ಮಗಳನ್ನ ಪ್ರಚಾರಪಡಿಸುವ ಅಥವಾ ಪ್ರಚಾರ ಮಾಡುವಂಥದ್ದು, ಪರಧರ್ಮಗಳನ್ನ ಬೇರೆ ರೀತಿಯಲ್ಲಿ ನೋಡೋದು, ಬೇರೆ ಧರ್ಮವನ್ನ ಬೇರೆ ರೀತಿ ದ್ವೇಷಮಯವಾಗಿ ನೋಡುವಂಥದ್ದು. ಸೊ ಇಂತಹ ಸಂದರ್ಭಗಳು ಇದರಿಂದ ಉಂಟಾಗುತ್ತೆ. ಸೊ ಇದು ಸಮಾಜಕ್ಕೆ ಬಹಳ ಕಳಂಕವಾಗಿರುವಂತಹ ಒಂದು ಅಂಶವಾಗಿ ಪರಿಗಣನೆಗೆ ತಗೋಬೇಕಾಗುತ್ತೆ. ಸೊ ಇದು ದೇಶದ ಒಂದು ಅಭಿವೃದ್ಧಿಗೆ ಧಕ್ಕೆಯಾಗುವಂತಹ ಸಂದರ್ಭಗಳು ಬರೋದ್ರಿಂದ ದೇಶದ ಈ ಒಂದು ಆಂತರಿಕ ಸಮಸ್ಯೆಯನ್ನ ಹೋಗಲಾಡಿಸಲಿಕ್ಕೆ ಬಹಳ ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬ ಧರ್ಮೀಯರು ಇದರ ಬಗ್ಗೆ ತಿಳ್ಕೊಂಡು ಈ ಒಂದು ಕೋಮುವಾದವನ್ನು ಹೋಗಲಾಡಿಸುವಂಥ ಅಥವಾ ಮತೀಯವಾದವನ್ನು ಹೋಗಲಾಡಿಸುವಂಥ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಹಾಗಾದರೆ ಮಕ್ಕಳೇ, ಈ ಮತೀಯವಾದ ಅಥವಾ ಕೋಮುವಾದವನ್ನು ಹೋಗಲಾಡಿಸಲಿಕ್ಕೆ ಕೈಗೊಳ್ಳಬಹುದಾದಂತಹ ಕ್ರಮಗಳು ಯಾವ್ಯಾವು? ಯಾವ ಯಾವ ಕ್ರಮಗಳನ್ನು ಅನುಸರಿಸಿ ನಾವು ಈ ಮತೀಯವಾದವನ್ನು ಅಥವಾ ಕೋಮುವಾದವನ್ನು ಹೋಗಲಾಡಿಸಬಹುದು? ಮಕ್ಕಳೇ, ಈ ಕೋಮುವಾದವನ್ನು ಹೋಗಲಾಡಿಸಲಿಕ್ಕೆ ಅಥವಾ ಮತೀಯವಾದವನ್ನು ಸಮಾಜದಿಂದ ಕಿತ್ತೊಗೆಯಲಿಕ್ಕೆ ಹಲವಾರು ಕ್ರಮಗಳನ್ನು ನಾವು ಜಾರಿಗೆ ತರಬಹುದಾಗಿದೆ, ಅಥವಾ ಹಲವಾರು ಮಾರ್ಗಗಳ ಮೂಲಕ ಇದನ್ನ ಸಮಾಜದಿಂದ ಕಿತ್ತು ಹಾಕುವಂತ ಒಂದು ಪ್ರಯತ್ನವನ್ನ ಮಾಡಬಹುದಾಗಿದೆ ಮಕ್ಕಳೇ. ಹಾಗಾದ್ರೆ ಏನು ಈ ಕೋಮುವಾದದ ನಿಯಂತ್ರಣಕ್ಕೆ ಸಾಕಷ್ಟು ಏನಿದೆ ಸಾಕಷ್ಟು ದಾರಿಗಳಿವೆ. ಹಾಗಾಗಿ ಈ ಕೋಮುವಾದ ನಿರ್ಮೂಲನೆಗೆ ನಾವು ಬಹಳ ಮುನ್ನೆಚ್ಚರಿಕೆಯಿಂದ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಅತಿ ಜಾಗೃತೆಯಿಂದ ಮುನ್ನೆಚ್ಚರಿಕೆಯಿಂದ ಈ ಕ್ರಮಗಳನ್ನು ನಾವು ಏನು ಮಾಡಬೇಕಾಗುತ್ತೆ? ಜಾರಿಗೊಳಿಸಬೇಕಾಗುತ್ತೆ. ಅದಕ್ಕಾಗಿ ನಾವೇನು ಮಾಡಬೇಕಾಗುತ್ತೆ? ನಮ್ಮ ದೇಶದ ಸರ್ಕಾರ ದೇಶದಲ್ಲಿ ಏಕರೂಪದ ನಾಗರಿಕ ಸಂಹಿತೆಯನ್ನ ಜಾರಿಗೆ ಬರಬೇಕಾಗುತ್ತೆ. ಏಕರೂಪದ ನಾಗರಿಕ ಸಂಹಿತೆ. ಏಕರೂಪದ ನಾಗರಿಕ ಸಂಹಿತೆ ಅಂದ್ರೆ ಏನು ಮಕ್ಕಳೇ? ಏನು ಏಕರೂಪದ ನಾಗರಿಕ ಸಂಹಿತೆ ಅಂದ್ರೆ ಇಡೀ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಒಂದೇ ರೀತಿಯ ಕಾನೂನುಗಳು ಅನ್ವಯವಾಗುವಂಥದ್ದು. ಈಗ ನಮ್ಮ ಭಾರತದಲ್ಲಿ ಹಲವಾರು ಧರ್ಮಗಳು ಇರೋದ್ರಿಂದ ಸಂವಿಧಾನಬದ್ಧವಾಗಿ ಹಲವಾರು ಧರ್ಮಗಳಲ್ಲಿ ಬೇರೆ ಬೇರೆ ರೀತಿಯ ಪದ್ಧತಿಗಳಿದ್ದಾವೆ, ಬೇರೆ ಬೇರೆ ರೀತಿಯ ಕಾನೂನುಗಳಿದ್ದಾವೆ. ಹಿಂದೂ ಧರ್ಮದ ಕಾನೂನುಗಳೇ ಬೇರೆ ಇರುತ್ತೆ, ಇಸ್ಲಾಂ ಧರ್ಮದ ಕಾನೂನುಗಳೇ ಬೇರೆ ಇರುತ್ತೆ, ಕ್ರೈಸ್ತ ಧರ್ಮದ ಕಾನೂನುಗಳೇ ಬೇರೆ ಇರುತ್ತೆ. ಹೀಗೆ ಭಿನ್ನ ಭಿನ್ನ ಧರ್ಮಗಳಲ್ಲಿರುವಂತಹ ಕಾನೂನುಗಳು ಭಿನ್ನ ಭಿನ್ನವಾಗಿರುತ್ತೆ. ಹಾಗಾಗಿ ಈ ಎಲ್ಲ ಧರ್ಮೀಯರು, ಭಾರತೀಯದಲ್ಲಿರುವಂತಹ ಸರ್ವಧರ್ಮೀಯರಿಗೆ ಏಕರೂಪದ ನಾಗರಿಕ ಸಂಹಿತೆಯನ್ನ ಜಾರಿಗೆ ತಂದ್ರೆ ಇದಕ್ಕೆ ಒಂದು ಪರಿಹಾರ ಮಾರ್ಗವಾಗಿ ದಾರಿ ಮಾಡಿಕೊಡುತ್ತೆ. ಈ ಕೋಮುವಾದವನ್ನ ತಡೆಗಟ್ಟಲಿಕ್ಕೆ ಇದೊಂದು ಬಹಳ ವಿಶೇಷವಾದಂತಹ ಒಂದು ಕ್ರಮ ಅಂತ ನಾವು ಹೇಳ್ಬೋದು. ಸೊ ಆ ನಿಟ್ಟಿನಲ್ಲಿ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಮಕ್ಕಳೇ. ಎಲ್ಲ ನಾಗರಿಕರನ್ನ ಸಮಾನವಾಗಿ ಕಾಣೋದು, ಭಾರತದ ಸಮಾಜದಲ್ಲಿರುವಂತಹ ಎಲ್ಲಾ ನಾಗರಿಕರು, ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿ ಇರಲಿ, ಎಲ್ಲರನ್ನ ಸರ್ವ ಸಮಾನವಾಗಿ ಕಾಣುವಂಥದ್ದು ಈ ಕೋಮುವಾದವನ್ನ ಹೋಗಲಾಡಿಸಲಿಕ್ಕೆ ಇರುವಂತಹ ಮತ್ತೊಂದು ದಾರಿ ಮಕ್ಕಳೇ. ಎಲ್ಲ ಸಮಾಜದಲ್ಲಿರುವಂತಹ ಎಲ್ಲಾ ನಾಗರಿಕರನ್ನು ಏನ್ ಮಾಡಬೇಕು? ಸರಿಸಮಾನವಾಗಿ ಕಾಣಬೇಕು. ನಮ್ಮಲ್ಲಿದೆ ಸಮಾನತೆ ಹಕ್ಕು ಅಂತ. ಆದ್ರೂ ಕೂಡ ಇದರಲ್ಲಿ ಏನಾಗ್ತಾ ಇದೆ ಅಂದ್ರೆ, ಇದು ಜನರು ಜಾಗೃತರಾಗಿ ಇದನ್ನ ಅರಿಯದೇ ಇದ್ದಾಗ ಈ ಸಮಸ್ಯೆಗಳು ಏನಾಗುತ್ತೆ? ಬೆಳೀತಾ ಹೋಗುತ್ತೆ. ಸಮಾನವಾಗಿ ಎಲ್ಲಾ ನಾಗರಿಕರನ್ನ ಸಮಾನವಾಗಿ ಕಾಣೋದು, ಹಾಗೆ ಸಮಾಜದಲ್ಲಿ ಜಾತ್ಯತೀತ ಮನೋಭಾವಕ್ಕೆ ಏನ್ ಮಾಡಬೇಕು? ಪ್ರೋತ್ಸಾಹ ಕೊಡಬೇಕು. ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ಚಟುವಟಿಕೆಗಳಲ್ಲೂ ಈ ಜಾತ್ಯತೀತ ಮನೋಭಾವನೆ ಎಲ್ಲ ಜನರಲ್ಲಿ ಬೆಳೀಲಿಕ್ಕೆ ಏನ್ ಮಾಡಬೇಕು? ಪ್ರೋತ್ಸಾಹಿಸಬೇಕು. ಜಾತ್ಯತೀತ ಮನೋಭಾವನೆ ಅಂದ್ರೆ ಏನು ಮಕ್ಕಳೇ? ಜಾತ್ಯತೀತ ಮನೋಭಾವನೆ ಅಂದ್ರೆ ಎಲ್ಲಾ ಧರ್ಮಗಳನ್ನ ಸಮಾನವಾಗಿ ಕಾಣುವಂಥದ್ದನ್ನೇ ನಾವು ಜಾತ್ಯತೀತ ಮನೋಭಾವನೆ ಅಂತ ಹೇಳ್ತೀವಿ.
ಇಂತಹ ಒಂದು ಜಾತ್ಯತೀತ ಅಥವಾ ಸರ್ವಧರ್ಮ ಎಲ್ಲಾ ಧರ್ಮಗಳನ್ನು ಸಮಾನವಾಗಿ ಕಾಣುವಂತಹ ಒಂದು ಮನಸ್ಥಿತಿ ಭಾರತದ ಪ್ರತಿಯೊಬ್ಬ ಪ್ರಜೆಯಲ್ಲಿ ಬಂದಾಗ ಕೋಮುಗಲಭೆ ಅನ್ನುವಂಥದ್ದು ಅಥವಾ ಕೋಮುವಾದ ಅನ್ನುವಂಥದ್ದು, ಮತೀಯವಾದ ಅನ್ನುವಂಥದ್ದು ನಮ್ಮ ಸಮಾಜದಲ್ಲಿ ಇರಕ್ಕೆ ಚಾನ್ಸೇ ಇಲ್ಲ ಮಕ್ಕಳೇ. ಸೊ ಹಾಗಾಗಿ ಈ ರೀತಿಯ ಒಂದು ಜಾತ್ಯತೀತ ಮನೋಭಾವನೆ ಸಾಮಾಜಿಕ ಜೀವನದ ಎಲ್ಲಾ ರಂಗಗಳಲ್ಲಿ ಪ್ರಾಶಸ್ತ್ಯವನ್ನ ಕೊಡಬೇಕು. ಆವಾಗ ಈ ಕೋಮುವಾದವನ್ನು ಹತ್ತಿಕ್ಲಿಕ್ಕೆ ದಾರಿ ಮಾಡಿಕೊಡುತ್ತೆ. ಸಂಕುಚಿತ ಭಾವನೆಗಳೇನಿದೆ, ಆ ಸಂಕುಚಿತ ಭಾವನೆಗಳಿಗಿಂತ ರಾಷ್ಟ್ರೀಯ ಭಾವನೆ ಹೆಚ್ಚಿನದ್ದು, ದೊಡ್ಡದು ಅನ್ನುವಂಥ ಒಂದು ಭಾವನೆ ಎಲ್ಲಾ ನಾಗರಿಕರಲ್ಲೂ ಬೆಳೆಸೋದು. ಈ ಸಂಕುಚಿತ ಭಾವನೆಗಳೇನಿದೆ, ಸಂಕುಚಿತ ಪ್ರಾದೇಶಿಕ ಭಾವನೆಗಳಿರ್ಬೋದು, ಇಂತಹ ಭಾವನೆಗಳು ಸಣ್ಣ ಸಣ್ಣ ಅಂದ್ರೆ ನಮ್ಮ ಧರ್ಮ, ಅದು ಬೇರೆ ಧರ್ಮ, ಈ ಎಲ್ಲ ಹಿತಾಸಕ್ತಿಗಿಂತ ಯಾವ ಹಿತಾಸಕ್ತಿ ದೊಡ್ಡದು? ದೇಶದ ಹಿತಾಸಕ್ತಿ ದೊಡ್ಡದು ಅನ್ನುವಂಥ ಭಾವನೆ ಪ್ರತಿಯೊಬ್ಬ ಪ್ರಜೆಯಲ್ಲೂ ಬೆಳೆಸಬೇಕು. ಸೊ ಆವಾಗ ಆ ಒಂದು ವೈಯಕ್ತಿಕ ಭಾವನೆಗಳಿಗಿಂತ ಅಥವಾ ಈ ಸಂಕುಚಿತ ವಿಭಾಗೀಯ ಚಿಂತನೆಗಳಿಗಿಂತ ರಾಷ್ಟ್ರೀಯ ಚಿಂತನೆಗೆ, ರಾಷ್ಟ್ರೀಯ ಹಿತಾಸಕ್ತಿಗೆ ಹೆಚ್ಚಿನ ಒತ್ತನ್ನ ಕೊಡಬೇಕಾಗುತ್ತೆ. ನಮ್ಮ ಭಾರತದಲ್ಲಿರುವಂತಹ ಎಲ್ಲ ಮತ ಸಂಪ್ರದಾಯಗಳು, ನಮ್ಮ ಭಾರತದಲ್ಲಿರುವಂತಹ ಎಲ್ಲ ಮತ, ಎಲ್ಲ ಧರ್ಮಗಳು, ಮತ ಸಂಪ್ರದಾಯಗಳು ಅಂದ್ರೆ ಎಲ್ಲಾ ಧರ್ಮಗಳು ಆಯಾ ಧರ್ಮದ ಜನರಲ್ಲಿ ಸಾಮಾನ್ಯ ಹಾಗೂ ಆರೋಗ್ಯಕರ ರಾಷ್ಟ್ರೀಯ ಚಿಂತನೆಗಳನ್ನ ಬೆಳೆಸಬೇಕು. ನಮ್ಮ ಸಮಾಜದಲ್ಲಿರುವಂತಹ ಎಲ್ಲಾ ಧರ್ಮಗಳು ಆಯಾ ಧರ್ಮದಲ್ಲಿರುವಂತಹ ನಾಗರಿಕರಿಗೆ ಆರೋಗ್ಯಕರ, ಉತ್ತಮವಾದಂತಹ ಆರೋಗ್ಯಕರವಾದಂತಹ ಚಿಂತನೆಗಳನ್ನ ಬೆಳೆಸಲಿಕ್ಕೆ ಪ್ರೋತ್ಸಾಹವನ್ನ ಕೊಡಬೇಕು. ಆವಾಗ ಏನಾಗುತ್ತೆ? ಎಲ್ಲಾ ಧರ್ಮೀಯರಲ್ಲಿ ಜಾಗೃತಿ ಉಂಟಾಗುತ್ತೆ. ಜಾಗೃತಿ ಉಂಟಾದಾಗ, ಅವರಲ್ಲಿ ಒಳ್ಳೆಯ ಚಿಂತನೆಗಳು ಬಂದಾಗ ಇಂತಹ ಮತೀಯವಾದಕ್ಕೆ ದಾರಿ ಮಾಡಿಕೊಡಕ್ಕೆ ಸಾಧ್ಯ ಆಗುವುದಿಲ್ಲ. ಸೊ ಹಾಗಾಗಿ ನಮ್ಮ ಭಾರತದ ಎಲ್ಲ ಸಂಪ್ರದಾಯಗಳು ಜನರಲ್ಲಿ ಸಾಮಾನ್ಯ ಹಾಗೂ ಆರೋಗ್ಯಕರ ರಾಷ್ಟ್ರೀಯ ಚಿಂತನೆಗಳನ್ನ ಬೆಳೆಸಲು ಪ್ರಯತ್ನಿಸಬೇಕು. ಮತೀಯ ಮೂಲಭೂತವಾದ ಬಹುತ್ವದ ಸಮಗ್ರತೆ, ಸಮಾನತೆ, ಸೋದರತೆ, ಸಾಂಸ್ಕೃತಿಕ ಬಹುರೂಪತೆಗೆ ಧಕ್ಕೆಯಾಗದಂತೆ ತಡೆಗಟ್ಟಬೇಕು. ಇಲ್ಲಿ ಮತೀಯ ಮೂಲಭೂತವಾದ ಅಂತ ಏನಿದೆ ಅಂದ್ರೆ ಈ ಕೋಮುವಾದ ಅನ್ನುವಂಥದ್ದು ಅದರ ಒಂದು ಉದ್ದೇಶ, ಕೋಮುವಾದದ ಉದ್ದೇಶ ಯಾವ ರೀತಿ ಇರುತ್ತೆ ಅಂದ್ರೆ ಒಂದು ದೇಶದ ಜನರಲ್ಲಿ ಇರುವಂತಹ ಒಂದು ಬಹುತ್ವ, ಒಂದು ದೊಡ್ಡದಾದಂತಹ ಒಂದು ಸಮುದಾಯ, ಅದರ ಮಧ್ಯೆ ಇರುವಂತಹ ಸೋದರತೆ, ಸಹೋದರ ಭಾವನೆ, ಸಮಗ್ರತೆ, ಸಮಾನತೆ, ಈ ಅಂಶಗಳು ಜೊತೆಗೆ ಸಾಂಸ್ಕೃತಿಕ ಬಹುರೂಪತೆ ಅಂದ್ರೆ ಸಾಂಸ್ಕೃತಿಕ ವೈವಿಧ್ಯತೆಗಳು. ಭಾರತ ತನ್ನದೇ ಆದಂತಹ ಒಂದು ಸಾಂಸ್ಕೃತಿಕ ವೈವಿಧ್ಯತೆಯನ್ನ ಹೊಂದಿರುವಂಥದ್ದು. ಈ ಒಂದು ಮತೀಯವಾದ ಅನ್ನುವಂಥದ್ದು ಭಾರತದ ಸಾಂಸ್ಕೃತಿಕ ವೈವಿಧ್ಯತೆಯನ್ನಾಗಲಿ ಅಥವಾ ನಮ್ಮ ಬಹುತ್ವ ಅಂದ್ರೆ ಸಮಗ್ರತೆ ಅನ್ನುವಂಥದ್ದಕ್ಕಾಗಲಿ ಅಥವಾ ಬಹುಜನರ ಒಂದು ಬಹುಜನರ ಭಾವನೆಗಳಿಗಾಗಲಿ, ಸಹೋದರತೆ ಆಗಲಿ ಅಥವಾ ತಮ್ಮಲ್ಲಿರುವಂತಹ ಬಾಂಧವ್ಯಗಳಿಗಾಗಲಿ ಧಕ್ಕೆ ಬರದ ಹಾಗೆ ಈ ಕೋಮುವಾದವನ್ನು ತಡೆಗಟ್ಟಬೇಕಾಗುತ್ತೆ. ಇಲ್ಲ ಅಂದ್ರೆ ಇವೆಲ್ಲದಕ್ಕೂ ಧಕ್ಕೆ ಬರುತ್ತೆ. ಹಾಗಾಗಿ ಈ ಮತೀಯ ಮೂಲಭೂತವಾದ ಅನ್ನುವಂಥದ್ದು ಬಹುತ್ವದ ಸಮಗ್ರತೆ, ಸಮಾನತೆ, ಸೋದರತೆ, ಸಾಂಸ್ಕೃತಿಕ ಬಹುರೂಪತೆಗೆ ಧಕ್ಕೆಯಾಗದಂತೆ ನಾವು ತಡೆಗಟ್ಟಬೇಕಾಗುತ್ತೆ. ಜಾತ್ಯತೀತ ತತ್ವಕ್ಕೆ ಬದ್ಧರಾಗುವಂತೆ ಎಲ್ಲಾ ಧರ್ಮದ ಧರ್ಮೀಯರಿಗೂ ಏನ್ ಮಾಡಬೇಕು? ಈ ಮನೋಧರ್ಮವನ್ನ ಬೆಳೆಸಬೇಕು. ಯಾವ ಮನೋಧರ್ಮ? ಜಾತ್ಯತೀತ ತತ್ವದ ಮನೋಧರ್ಮ ಬೆಳೆಸಬೇಕು. ಭಾರತದ ಸಮಾಜದಲ್ಲಿರುವಂತಹ ಎಲ್ಲಾ ಧರ್ಮೀಯರಲ್ಲೂ, ಸರ್ವಧರ್ಮೀಯರಲ್ಲೂ ಜಾತ್ಯತೀತ ಮನೋಧರ್ಮವನ್ನ ಬೆಳೆಸಬೇಕು, ಜಾತ್ಯತೀತ ಮನೋಭಾವನೆಯನ್ನ ಬೆಳೆಸಬೇಕು.
ಎಲ್ಲ ಧರ್ಮಗಳು ಒಂದೇ, ಎಲ್ಲ ಧರ್ಮದ ನೀತಿ ಒಂದೇ, ಎಲ್ಲ ಧರ್ಮ ಅದನ್ನೇ ಹೇಳುತ್ತೆ. ಎಲ್ಲ ಧರ್ಮವನ್ನು ನಾವು ಏನು ಮಾಡಬೇಕು? ಪ್ರೀತಿಸಬೇಕು, ಎಲ್ಲ ಧರ್ಮವನ್ನು ಗೌರವಿಸಬೇಕು, ಎಲ್ಲ ಧರ್ಮಗಳನ್ನ ಸಮಾನವಾಗಿ ಕಾಣಬೇಕು. ನಾವೆಲ್ಲರೂ ಕೂಡ ಎಲ್ಲ ಭಾರತೀಯ ಪ್ರಜೆಗಳು ಅನ್ನುವಂತಹ ಒಂದು ಮನೋಭಾವನೆಯನ್ನು ನಮ್ಮ ದೇಶದ ಪ್ರಜೆಗಳಲ್ಲಿ ಎಲ್ಲ ಧರ್ಮೀಯರು ಬೆಳೆಸಿದಾಗ ಈ ಒಂದು ಕೋಮುವಾದಕ್ಕೆ ಅಥವಾ ಕೋಮುವಾದ ಅಥವಾ ಮತೀಯವಾದ ಅನ್ನೋದು ಏನಿದೆ ಅದಕ್ಕೆ ಅಂತ್ಯ ಬೀಳುತ್ತೆ ಮಕ್ಕಳೇ. ಸೊ ಹಾಗಾಗಿ ಈ ಎಲ್ಲ ಕ್ರಮಗಳನ್ನು ಅನುಸರಿಸೋದ್ರ ಮೂಲಕ ನಾವು ಕೋಮುವಾದ ಅಥವಾ ಮತೀಯವಾದವನ್ನು ಸಮಾಜದಿಂದ ಹತ್ತಿಕ್ಕುವಂತಹ ಅಥವಾ ನಿಯಂತ್ರಣ ಮಾಡುವಂತಹ ಒಂದು ಕೆಲಸವನ್ನು ಮಾಡಬಹುದಾಗಿದೆ. ಸೊ ಮಕ್ಕಳೇ, ಇವತ್ತಿನ ಎರಡು ಕಲಿಕಾ ಅಂಶಗಳು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ತಾರತಮ್ಯ ಮತ್ತು ಕೋಮುವಾದ ಅಥವಾ ಮತೀಯವಾದ ಭಾರತದ ಸಮಾಜಕ್ಕೆ ಅಥವಾ ಭಾರತದ ಒಂದು ವ್ಯವಸ್ಥೆಗೆ ಸವಾಲು ಒಡ್ಡಿರುವಂತಹ ದೊಡ್ಡ ಸಮಸ್ಯೆಗಳಾಗಿದೆ. ಸೊ ಈ ಸಮಸ್ಯೆಗಳು ಮತ್ತು ಈ ಸಮಸ್ಯೆಗಳಿಗೆ ಪರಿಹಾರ ಕ್ರಮಗಳು ನಾವೇ ನೋಡಿದ್ದೀವಿ. ಆ ಕ್ರಮಗಳನ್ನು ನಾವು ತಿಳ್ಕೊಂಡು ಅದನ್ನು ನಾವು ಮೈಗೂಡಿಸ್ಕೊಂಡು ನಮ್ಮ ಮನೆಗಳಲ್ಲಿ ಅದರ ಅರಿವನ್ನು ಮೂಡಿಸ್ತಾ ಸಮಾಜದಲ್ಲಿ ಪರಿವರ್ತನೆಯನ್ನು ಮಾಡುವಂತಹ ಒಂದು ಕೆಲಸ ನಮ್ಮಿಂದ ಆಗಬೇಕು ಮಕ್ಕಳೇ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನಿಸಬೇಕು. ಈ ರೀತಿಯ ಪ್ರಯತ್ನವನ್ನು ಪ್ರತಿಯೊಬ್ಬರು ಮಾಡಬೇಕು. ಅರ್ಥ ಆಯ್ತಾ? ಸರಿ. ಸೊ ಇವತ್ತಿನ ತರಗತಿಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಮಸ್ತೆ.